ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಎಂ ಇಂಥ ಎಡವಟ್ಟು ಮಾಡಿಕೊಂಡ್ರಲ್ಲ. ಮುಖ್ಯಮಂತ್ರಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಒಂದಲ್ಲ ಎರಡೆರಡು ವಿಡಿಯೋ ಈಗ ಡೆಲ್ಲಿ ನಾಯಕರಿಗೆ ತಲೆನೋವು ತಂದಿಟ್ಟಿದೆ. ಅದು ಇಂಥ ಕ್ರೂಷಿಯಲ್ ಟೈಮಲ್ಲಿ ಇದೆಂಥ ಎಡವಟ್ಟು, ಇದೆಷ್ಟು ಕಾಸ್ಟ್ಲಿ ಆಗಬಹುದು? ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಒಂದಲ್ಲ ಎರಡೆರಡು ವಿಡಿಯೋಗಳು ಯಾವ ರೀತಿ ಕಿಡಿ ಹೊತ್ತಿಸಿದೆ ಅಂದರೆ, ಈ ಮುಖ್ಯಮಂತ್ರಿಗೆ ಏನಾಗಿದೆ? ಈ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರೋದಕ್ಕೆ ಅರ್ಹರ? ಫಿಟ್ ಅವರು ಮಾನಸಿಕವಾಗಿ ದೈಹಿಕವಾಗಿ ಫಿಟ್ ಆಗಿದ್ದಾರಾ? ಇಂಥವರನ್ನ ಕೂರಿಸಿ ಏನು ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯವನ್ನ ಅಂತ ಆಕ್ರೋಶ ಸಿಡಿಯುವಂತಾಗಿದೆ ಈ ವಿಡಿಯೋ. ಪ್ರತಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವೇ ಕೈ ಸೇರಿದಂತಾಗಿದೆ. ಅದು ಕೂಡ ಚುನಾವಣೆ ಹೊತ್ತಲ್ಲಿ, ಎಲೆಕ್ಷನ್ ಬಹಳ ಹತ್ತಿರದಲ್ಲಿರೋ ಸಮಯದಲ್ಲಿ ಇಂಥದ್ದೊಂದು ಮಹಾ ಎಡವಟ್ಟು. ಒಂದಲ್ಲ, ಬ್ಯಾಕ್ ಟು ಬ್ಯಾಕ್ ಕೆಲವು ಘಟನೆಗಳು ಅಸ್ತ್ರವಾಗ್ತಾ ಇದೆ. BJPಗೆ ಇದು ಟೆನ್ಷನ್ ಆಗಿ ಪರಿಣಮಿಸಿದೆ. NDAಗೆ ತಲೆನೋವಾಗಿ ಪರಿಣಮಿಸಿದೆ. ಢವ ಶುರುವಾಗಿದೆ. ಇವ್ರು ನಂಬಿಕೊಂಡು ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಏನಪ್ಪ ಕಥೆ ಇದು ಅಂತ. ಬಿಹಾರದ ಸುದ್ದಿ ಇದು. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಅಂಥ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಎಷ್ಟು ಸೀಟಾದರೂ ಬರಲಿ, ನಿತೀಶ್ ಕುಮಾರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು. ಆ ಮೂಲಕ ರಾಷ್ಟ್ರದಲ್ಲಾಗಲಿ ಅಥವಾ ರಾಜ್ಯದಲ್ಲಾಗಲಿ NDAಯಲ್ಲಿ ಯಾವುದೇ ಬಿರುಕು ಬರದಂತೆ ನೋಡ್ಕೊಳ್ಬೇಕು ಅಂತ ಮೋದಿ ಶಾ ಕೂಡ ಅಭಯ ಕೊಟ್ಟಿದ್ದಾರೆ ಅಂತೆಲ್ಲ ಸುದ್ದಿಗಳು ಕೇಳಿ ಬರ್ತಿದ್ವು. ಅಷ್ಟರ ಮಟ್ಟಿಗೆ BJP JDU ಜೊತೆಗೆ ಸಾಥ್ ಕೊಡೋದಕ್ಕೆ ಬಿಹಾರದಲ್ಲಿ ಎಲ್ಲ ಮುನಿಸು ಭಿನ್ನಾಭಿಪ್ರಾಯಗಳು ಬೇಕಾದಷ್ಟಿದ್ದಾವೆ. ಅದೆಲ್ಲವನ್ನು ಸರಿ ಮಾಡೋ ಪ್ರಯತ್ನದಲ್ಲಿರೋ ಹೊತ್ತಲ್ಲಿ ನಿತೀಶ್ ಕುಮಾರ್ ದೊಡ್ಡ ಆಘಾತವನ್ನೇ ಕೊಟ್ಟಿದ್ದಾರೆ. ಇದೆಂಥ ಕೆಲಸ ಮಾಡಿಕೊಂಡ್ರು ನಿತೀಶ್ ಕುಮಾರ್ ನೋಡಿ. ಇದು ಸಣ್ಣ ಎಡವಟ್ಟೇನಲ್ಲ. ಇದು ಎಡವಟ್ಟು ಅನ್ನೋದಕ್ಕಿಂತ ದೊಡ್ಡ ಅಪರಾಧ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ಅದು ಗೊತ್ತಿದ್ದು ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು, ಅವರು ಮಾನಸಿಕವಾಗಿ ಸ್ಥಿಮಿತವನ್ನು ಕಳ್ಕೊಂಡು ಬಿಟ್ಟಿದ್ದಾರೋ ಅಥವಾ ಯಾವುದೋ ಕಾಯಿಲೆ ಅವ್ರನ್ನ ಆವರಿಸ್ಕೊಂಡು ಬಿಟ್ಟಿದೆಯೋ. ಅವತ್ತು ಮೋದಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಆಡಿದ ಮಾತುಗಳು ಇವತ್ತು ಅವರದ್ದೇ NDA ಮುಖ್ಯಮಂತ್ರಿಯೊಬ್ಬರಿಗೆ ಅನ್ವಯ ಆಗ್ತಾ ಇದೆ. ಇದೆಲ್ಲವೂ ಕೂಡ ಡೆಲ್ಲಿ ನಾಯಕರನ್ನು ಕಂಗೆಡಿಸಿರೋದು. ಎಸ್ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ. ಎರಡು ವಿಡಿಯೋ ತೋರಿಸ್ತೀವಿ ಬ್ಯಾಕ್ ಟು ಬ್ಯಾಕ್. ನಂಬರ್ 1, ಈಗ ಬಿಹಾರ ದಿವಸ ಆಚರಣೆ, ಸಂಭ್ರಮಾಚರಣೆಯಲ್ಲಿರೋದು. ನಾವು ಹೇಗೆ ಕನ್ನಡ ರಾಜ್ಯೋತ್ಸವ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಬಿಹಾರ ದಿನಾಚರಣೆಯ ಸಂಭ್ರಮದಲ್ಲಿ ಮೋದಿ ವಿಶ್ ಮಾಡಿದ್ದಾರೆ. ಹೊತ್ತಲ್ಲಿ ಎಂಥ ಎಡವಟ್ಟು ನೋಡಿ. ಕಾರ್ಯಕ್ರಮವೊಂದರಲ್ಲಿ ವೇದಿಕೆಯಲ್ಲಿ ಗಣ್ಯರ ಜೊತೆ ನಿಂತಹ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ರಾಷ್ಟ್ರಗೀತೆ ಮೊಳಗ್ತಾ ಇದೆ, ಜನಗಣಮನ ಮೊಳಗ್ತಾ ಇದೆ ಅನ್ನೋದನ್ನು ಮರೆತು, ಆ ಕಲ್ಪನೆಯೇ ಇಲ್ಲದೆ ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ತಾನು ಅನ್ನುವಂಥ ಪರಿಜ್ಞಾನವೇ ಇಲ್ಲದೆ ಕೈ ಬೀಸಿದ್ದಾರೆ, ನಕ್ಕಿದ್ದಾರೆ, ಪಕ್ಕದಲ್ಲಿ ನಿಂತವರನ್ನ ಬಡಿದು ಮಾತಾಡಿಸಿದ್ದಾರೆ, ದೂರ ಇದ್ದವ್ರನ್ನ ಕೈ ಬೀಸಿ ಅವರಿಗೆ ವಿಶ್ ಮಾಡಿದ್ದಾರೆ. ಪಕ್ಕದಲ್ಲಿ ನಿಂತವರೆಲ್ಲ ಕಂಗಾಲು. ಅವ್ರನ್ನ ಎಚ್ಚರಿಸೋದಕ್ಕೂ ಆಗ್ತಾ ಇಲ್ಲ, ಕೈ ಬೀಸೋದಕ್ಕೂ ಆಗ್ತಿಲ್ಲ, ಸುಮ್ಮನಿರಿಸೋದಕ್ಕೂ ಆಗ್ತಿಲ್ಲ. ಅಲ್ಲಿ ರಾಷ್ಟ್ರಗೀತೆ ಬರ್ತಾ ಇದೆ. ಮುಜುಗರಕ್ಕೊಳಗಾಗಿದ್ದಾರೆ ಅವ್ರ ಅಕ್ಕಪಕ್ಕ ನಿಂತವರು. ಆದರೆ ನಿತೀಶ್ ಕುಮಾರ್ಗೆ ಮಾತ್ರ ಎಷ್ಟೊತ್ತಾದರೂ ಗೊತ್ತಾಗಲ್ಲ. ಕೊನೆಗೆ ಆ ಕಡೆ ಈ ಕಡೆ ತಿರುಗಿ ನೋಡಿ ಮತ್ತೆ ರಿಯಲೈಸ್ ಮಾಡ್ಕೊಂಡು ಸುಮ್ಮನೆ ನಿಲ್ತಾರೆ. ಸೊ ಏನಾಗಿದೆ ನಿತೀಶ್ ಕುಮಾರ್ಗೆ ಅನ್ನುವಂಥ ಚರ್ಚೆ. ಯಾವುದೋ ಒಂದು ರೋಗ ಆವರಿಸ್ಕೊಂಡಿದೆ, ಅವರ ಮಾನಸಿಕ ಆರೋಗ್ಯವೇ ಸರಿ ಇಲ್ಲ. 70+, 74 ವರ್ಷ ಏನೋ ಆಗೋಯ್ತು ಅವ್ರಿಗೆ. ಇಷ್ಟು ವರ್ಷ ಆದರೂ ಕುರ್ಚಿಗೆ ಅಂಟುಕೊಂಡು ಕೂತ್ರೆ ಹೀಗೆ ಆಗೋದು. ಇವರು ನಾಯಕ ಅಲ್ಲ, ಖಳನಾಯಕ, ಹಾಗೆ ಹಿಂಗೆ ಅಂತ ಎಲ್ಲರೂ ಮುಗಿಬಿದ್ದಿದ್ದಾರೆ. RJD ನಾಯಕರು ಮುಗಿಬಿದ್ದಿದ್ದಾರೆ. ಇದು ಒಂದು ಇನ್ಸಿಡೆಂಟ್ ಅಲ್ಲ, ಎರಡು ವಿಡಿಯೋ ಬ್ಯಾಕ್ ಟು ಬ್ಯಾಕ್ ತೋರಿಸ್ತೀವಿ ನೋಡಿ. ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನದಂದು ಎಲ್ಲರೂ ಮೌನವಾಗಿ ನಿಂತಿದ್ರೆ ಇವರು ಕ್ಲಾಪ್ಸ್ ಮಾಡ್ತಾ ಇರ್ತಾರೆ. ಹುತಾತ್ಮ ದಿನದಂದು ಯಾವ ರೀತಿ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ನಿಮಗೆ, ಕ್ಲಾಪ್ಸ್ ಮಾಡ್ತೀರಿ. ಜನಗಣಮನ ರಾಷ್ಟ್ರಗೀತೆ ಬರ್ತಾ ಇದ್ದಾಗ ನಗುತ್ತಾ ಕೈ ಬೀಸ್ತೀರಿ. ನಿತೀಶ್ ಕುಮಾರ್ ಅವರೇ, ಏನಿದು ಅಂತ ಮುಗಿ ಬೀಳ್ತಿರೋದು ಒಂದು ಕಡೆ. ಆದರೆ ಕೇಸು ಕೋರ್ಟ್ ತನಕ ಹೋಗಿದೆ ಈ ವಿಚಾರ.
ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ BJPಗೆ ಬಹಳ ದೊಡ್ಡ ಮುಜುಗರ ಎಲೆಕ್ಷನ್ ಹೊತ್ತಲ್ಲಿ. ಯಾಕಂದರೆ ಒಡಿಶಾ 24ರ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ನವೀನ್ ಪಟ್ನಾಯಕ್ ಅವರ ಆರೋಗ್ಯವನ್ನೇ BJP ಅಸ್ತ್ರ ಮಾಡ್ಕೊಂಡಿದ್ದು ನೆನಪಿದೆ ನಮಗೆ. ಅವರ ಆರೋಗ್ಯ ಹದಗೆಡೋದ್ರ ಹಿಂದೆ ಒಂದು ಸಂಚಿದೆ. ಯಾರೋ ಬೇಕಂತಾನೆ ಅವರನ್ನು ಕತ್ತಲೆಯಲ್ಲಿ ಇರಿಸಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ. ಅವ್ರ ಕೈ ಶೇಕ್ ಆಗ್ತಿತ್ತಲ್ಲ ಭಾಷಣ ಮಾಡುವಾಗ, ಅದನ್ನೇ ಇಟ್ಟುಕೊಂಡು BJP ಅಟ್ಯಾಕ್ ಮಾಡ್ತು. ಸ್ವತಃ ಮೋದಿ ಇದನ್ನು ಪ್ರಸ್ತಾಪ ಮಾಡಿದ್ರು. ನವೀನ್ ಪಟ್ನಾಯಕ್ ಅವರ ಆರೋಗ್ಯವನ್ನು ಅವ್ರ ಕಡೆಯವರೇ ಹದಗೆಡಿಸಿದ್ದಾರೆ, ಅವರನ್ನು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತೆಲ್ಲ. ಈಗ ನೋಡಿದ್ರೆ ನಿತೀಶ್ ಕುಮಾರ್ ಅವ್ರ ಪರಿಸ್ಥಿತಿ ಏನಾಗಿದೆ, ಅವರ ಆರೋಗ್ಯ ಎಲ್ಲಿಗೆ ಹೋಗಿ ನಿಂತಿದೆ. ಎಲೆಕ್ಷನ್ ಬಂದೇ ಬಿಡ್ತು, ಇನ್ನೇನು ಬಹಳ ತಿಂಗಳುಗಳು ಉಳ್ಕೊಂಡಿಲ್ಲ. ಹಣಾಹಣಿ ನಡೆಯೋದಕ್ಕೆ ಸಜ್ಜಾಗ್ತಿರೋ ಹೊತ್ತಲ್ಲಿ ನಿತೀಶ್ ಕುಮಾರ್ ಅವರ ಈ ಬ್ಯಾಕ್ ಟು ಬ್ಯಾಕ್ ಎಡವಟ್ಟುಗಳು ಮಾತ್ರ NDAಯನ್ನು ಕಂಗಾಲಾಗಿ ಮಾಡ್ತಾ ಇದೆ. ಎಲ್ಲ ನೋಡಿ, ಸೆಷನ್ನಲ್ಲಿ ಏನೇನಕ್ಕೋ ಕೂಗಾಡ್ತಿದ್ದಾರೆ. RJD ಅವರೊಬ್ಬರು MLA ಈ ರೇಷನ್ ಅಂಗಡಿಯಲ್ಲಿ ಅವ್ರ ದಬ್ಬಾಳಿಕೆ ಇದ್ರ ಬಗ್ಗೆ ನಾವು ಪ್ರಶ್ನೆ ಕೇಳ್ತಿರ್ತಾರೆ. ಮೊಬೈಲ್ ನೋಡ್ಕೊಂಡು ಪ್ರಶ್ನೆ ಕೇಳ್ತಾರೆ. ಮೊಬೈಲ್ ನೋಡ್ಕೊಂಡು ಯಾಕೆ ಕೇಳ್ತೀಯಪ್ಪ ಪ್ರಶ್ನೆನ, ಹಾಗೆ ಕೇಳೋಕ್ಕೆ ಬರಲ್ವಾ ಅಂತ. ಏನು ದೊಡ್ಡ ವಿಚಾರ ಆಗಿರಲಿಲ್ಲ. ಅಲ್ಲಿ ಮೊಬೈಲ್ ಅಲೋ ಇದೆ, ಬ್ಯಾನ್ ಮಾಡಬೇಕು ಮೊಬೈಲ್ನ, ಬೇರೆ ಏನೇನೋ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಸ್ಪೀಕರ್ಗೆ ಮನವಿ ಮಾಡೋದು ಬೇರೆ. ಆದರೆ ಮೊಬೈಲ್ ನೋಡ್ಕೊಂಡು ಪ್ರಶ್ನೆ ಕೇಳ್ತೀಯ ಅಂತ ಅಟ್ಯಾಕ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಕೂಗಾಡ್ತಾರೆ. ನಾನು ಮೊಬೈಲ್ ಬಳಸೋದು ಬಿಟ್ಟು ಸುಮಾರು 7-8 ವರ್ಷಗಳಾಗೋದ್ವು. ಈ ಮೊಬೈಲಿಂದ ಯಾರೂ ಉದ್ಧಾರ ಆಗಲ್ಲ, ಈ ಮೊಬೈಲ್ ಹಂಗಾಗಬೇಕು ಹಿಂಗಾಗಬೇಕು ಅಂತ ಮೊಬೈಲ್ ವಿರುದ್ಧ ಕೂಗಾಡಿ, MLA ವಿರುದ್ಧ ಕೂಗಾಡಿ, ಕೊನೆಗೆ ಸ್ಪೀಕರ್ ಮೊಬೈಲ್ ತರೋದನ್ನು ನಿಷೇಧ ಮಾಡಬೇಕು ಅಂತ ಪರ್ಮಿಷನ್ನು ಕೇಳಿದ್ದು, ಇದೆಲ್ಲ ನಡೆದಿದೆ. ಆದರೆ ಮೊಬೈಲ್ ಬಳಕೆಯೇ ಸರಿ ಇಲ್ಲ ಅನ್ನೋ ರೀತಿ ಕೂಗಾಡ್ತಾರೆ ಅವರು. ಅವರ ಟೋನ್ ಬೇರೆ ರೀತಿ ಇತ್ತು. ಡಿಜಿಟಲ್ ಇಂಡಿಯಾ ಅಂತ ಒಂದು ಕಡೆ NDA ಸರ್ಕಾರ ಹೇಳ್ತಾ ಇದ್ರೆ, ಮೊಬೈಲೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ, ಮೊಬೈಲ್ ಬಳಸಲೇಬಾರ್ದು ಅನ್ನೋ ರೀತಿಯಲ್ಲಿ ಕೂಗಾಡ್ತಾರೆ. ಅಂದರೆ ಮೊಬೈಲ್ ಬಳಕೆ ಹೇಗಿರಬೇಕು ಅಂತ ಒಬ್ಬ ಅನುಭವಿಯಾಗಿ ಸೀನಿಯರ್ ಆಗಿ ಹೇಳಿಕೊಡಬಹುದಿತ್ತು. ಅವರ ಅಬ್ಬರ ಆರ್ಭಟ ಅಲ್ಲಿ ಅವಶ್ಯಕತೆ ಇರಲಿಲ್ಲ ಅನಿಸೋ ರೀತಿ ಆಗೋಯ್ತು. ಸೊ ಎಲ್ಲ ಕಡೆ ವಯಸ್ಸಾಗಿ ಈ ಥರ ಆಡ್ತಿದ್ದಾರೆ ನಿತೀಶ್ ಕುಮಾರ್ ಅನ್ನುವಂಥ ಚರ್ಚೆ ಶುರುವಾಗಿದ್ದು, ಸಹಜವಾಗಿ ಪ್ರತಿಪಕ್ಷಗಳು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ವೈಭವೀಕರಿಸ್ತಾ ಇರೋದು NDAಗೆ ತಲೆನೋವಾಗಿ ಪರಿಣಮಿಸಿದೆ. ಇದೇ ಕಾರಣಕ್ಕೆ ಎಲ್ರಿಗೂ ವಯಸ್ಸಿನ ಮಿತಿ ಅನ್ನೋದು ಇರಬೇಕು ರಾಜಕಾರಣಿಗಳಿಗೆ ಅನ್ನುವಂಥ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿರೋದು. ಈಗ ನೋಡೋಣ, ಎಲೆಕ್ಷನ್ನಲ್ಲಿ, ಬಿಹಾರ ಎಲೆಕ್ಷನ್ನಲ್ಲಿ, ಚುನಾವಣೆಯಲ್ಲಿ JDUಗೆ ಎಲ್ಲ ಬಿಟ್ಟು ಕೊಡೋಣ, ಸರ್ಕಾರ ಸುಸ್ಥಿರವಾಗಿರೋ ರೀತಿಯಲ್ಲಿ ನೋಡ್ಕೊಳ್ಳೋಣ ಅಂತ BJP ನಿರ್ಧಾರ ಮಾಡಿಕೊಂಡಿದ್ರೆ, ನಿತೀಶ್ ಕುಮಾರ್ ಅವರು ಮಾತ್ರ ಬಹಳ ದೊಡ್ಡ ಆಘಾತವನ್ನು ಕೊಡ್ತಿದ್ದಾರೆ. BJP ಲೆಕ್ಕಾಚಾರವನ್ನೇ ಬದಲಿಸಬೇಕಾಗಿ ಬರುತ್ತಾ ಅನ್ನೋ ಮಟ್ಟಿಗೆ ಟೆನ್ಷನ್ ಶುರುವಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.